ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಫಸ್ಟ್ ರೌಂಡಿಗೆ ಸ್ಕೆಡ್ಯೂಲ್ ಬಿಟ್ಟಿರುವಂಥದ್ದು, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಸ್ಕೆಡ್ಯೂಲ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಇಶ್ಯೂ ಆಫ್ ನೋಟಿಫಿಕೇಷನ್ 7th November 2020 ಅಂತ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು 7ನೇ ತಾರೀಕು 11ನೇ ತಿಂಗಳಿಂದ 10-11-2020 ಅಂದರೆ ನಿಮಗೆ 11 ಗಂಟೆ ಬೆಳಗ್ಗೆವರೆಗೆ ನಿಮಗೆ ಸಮಯಾವಕಾಶವಿಲ್ಲಿರುತ್ತೆ. ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಮತ್ತು ಆಮೇಲೆ ಪೇಮೆಂಟ್ ಮಾಡೋದಕ್ಕಾಗಿ ಯಾರು ರಿಜಿಸ್ಟ್ರೇಷನ್ ಫ್ರೆಶ್ ಆಗಿ ಮಾಡ್ಕೊಂಡಿರ್ತಾರೆ ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅವರಿಗೆ 10-11-2020 ಸಾಯಂಕಾಲ ನಿಮಗೆ 5 ಗಂಟೆ 30 ನಿಮಿಷದವರೆಗೆ ಸಮಯಾವಕಾಶವಿರುತ್ತೆ. ನೀವು ಅಲ್ಲಿ ಪೇಮೆಂಟ್ ಮಾಡ್ಕೊಳ್ಬೋದು. ಅದಾದ ನಂತರ ನಿಮಗೆ ಅಪ್ಲೋಡ್ ಆಫ್ ಡಾಕ್ಯುಮೆಂಟ್ಸ್ ನಿಮಗೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದು ಸಹ ಆನ್ಲೈನ್ ಮುಖಾಂತರ ಬರುತ್ತೆ. ಅಂದರೆ 8ನೇ ತಾರೀಕು 11-2020 11-11-2020 ಅಂದರೆ ನಿಮಗೆ 11 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಡಾಕ್ಯುಮೆಂಟ್ಸ್ ನನಗೆ ಅಪ್ಲೋಡ್ ಮಾಡ್ಕೊಳ್ಬೋದು. ಒಂದು ಸ್ಕೆಡ್ಯೂಲ್ ಇದೆ 8, 9, 10, 11 ಈ ದಿನಗಳ ಒಳಗಡೆ ನೀವು ಏನೆಲ್ಲ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿರ್ತೀರೋ ಅಥವಾ ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಸೆಂಟ್ ಜಾನ್ ಸಂಬಂಧಪಟ್ಟ ಹಾಗೆ ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೂ ಫ್ರೆಶ್ ಆಗಿ ಅಪ್ಲೋಡ್ ಮಾಡಿರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಫಾರ್ಮಲ್ಲಿ ನೀವೇನೆಲ್ಲ ಅಪ್ಲೋಡ್ ಮಾಡಿದ್ರು ಅಂದರೆ ಏನೆಲ್ಲ ಮೆನ್ಷನ್ ಮಾಡಿದ್ರು, ಕನ್ನಡ ಮೀಡಿಯಂ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ರೂರಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಕೊನೆ ದಿನಾಂಕ 11-11-2020 ಅಂತ ಇದೆ. ಒಂದು ವೇಳೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಿಲಾಂಗ್ ಆದರೆ NCC ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಡಿಫೆನ್ಸ್ ಡಿಫೆನ್ಸ್ ಈ ರೀತಿ ನಿಮಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರೋಂಗಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಕೆಗೆ ವಿಸಿಟ್ ಮಾಡಬೇಕಾಗುತ್ತೆ. 10-11-2020 ಮಧ್ಯಾಹ್ನ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಅಲ್ಲಿ ವಿಸಿಟ್ ಮಾಡಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಅದೇ ರೀತಿ ಮೆಡಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ. ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಅಂದರೆ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಅದು 12-11-2020 ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ ಅಲ್ಲಿ ಸಮಯಾವಕಾಶವಿರುತ್ತೆ. ಅಂಥ ವಿದ್ಯಾರ್ಥಿಗಳು ನೀವು ಅಲ್ಲಿ ಪರ್ಸನಲಿ ವಿಸಿಟ್ ಮಾಡಲೇಬೇಕಾಗುತ್ತೆ. ಸೊ ನಂತರ ಅಲ್ಲಿ ಪಬ್ಲಿಕೇಶನ್ ಆಫ್ ಪ್ರೊವಿಷನಲ್ ವೆರಿಫೈಡ್ ಲಿಸ್ಟ್ ಯಾರೆಲ್ಲ ವೆರಿಫೈ ಮಾಡ್ಕೊಂಡಿದ್ದಾರೋ ಡಾಕ್ಯುಮೆಂಟ್ಸ ಅವರಿಗೆ ಅಲ್ಲಿ ಪಬ್ಲಿಷ್ ಆಗೋದು 11-11-2020 ಸಾಯಂಕಾಲ 6 ಗಂಟೆವರೆಗೆ ಅಂತ ಈ ಒಂದು ಸ್ಕೆಡ್ಯೂಲಲ್ಲಿ ಕೊಡಲಾಗಿದೆ. ಮತ್ತು ಆಮೇಲೆ ಪ್ರೊವಿಷನ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇಫ್ ಎನಿ, ಒಂದು ವೇಳೆ ನೀವು ಯಾವುದೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿತ್ತು, ಮಿಸ್ ಆಗಿತ್ತು ಅಂದರೂ ಸೊ ಅದಕ್ಕೆ ಒಂದು ಸಮಯಾವಕಾಶ ಕೊಡಲಾಗುತ್ತೆ. 11-11-2020 13-11-2020 ಅಂದರೆ ನಿಮಗೆ 11 ಗಂಟೆ ಮಾರ್ನಿಂಗ್ 11 ಗಂಟೆವರೆಗೆ ನಿಮಗೆ ಸಮಯಾವಕಾಶ ಇರುತ್ತೆ. ಒಂದು ವೇಳೆ ನೀವೇನಾದರೂ ಮಿಸ್ ಮಾಡಿದ್ರೆ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ನಿಮಗೆ ಸಮಯಾವಕಾಶ ಕೊಡ್ತಾರೆ. ಆಮೇಲೆ ಫೈನಲಿ ವೆರಿಫೈಡ್ ಲಿಸ್ಟ್ ಬಿಡ್ತಾರೆ 13-11-2020 ಅಂದರೆ ಸಾಯಂಕಾಲ 6 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಹಾಗೂ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ನಡೆಸಲಾಗುತ್ತೆ. ಯಾರು ಫ್ರೆಶ್ ಆಗಿ ನೀಟ್ಗೆ ಅಪ್ಲೈ ಮಾಡಿದ್ದಾರೆ ಅಂದರೆ ಒಂದು ವೇಳೆ ನೀವು KCTಗೆ ಅಪ್ಲೈ ಮಾಡಿದ್ದು ಎಕ್ಸಾಮ್ನ ಅಟೆಂಡ್ ಆಗಿದ್ದರೆ ಅವರಿಗೆ ಮತ್ತೆ ಪುನಃ ಅಟೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾರು ನೀಟ್ಗೆ ಅಪ್ಲೈ ಮಾಡಿದ್ದಾರೋ KCT ಅಂದರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಟೆಂಡ್ ಆಗಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತೆ. ಇಲ್ಲಿ ದಿನಾಂಕವನ್ನು ಕೊಡಲಾಗಿದೆ ನೋಡ್ಬೋದು. 13-11-2020 ಅಂದರೆ ಬೆಳಗ್ಗೆ 11 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ ಸಮಯ ಇರುತ್ತೆ. ಇದು ಬೆಂಗಳೂರಿಗೆ ಮಾತ್ರ ವಿಸಿಟ್ ಮಾಡಿ ಅಲ್ಲಿ ಪರೀಕ್ಷೆನ ನೀವು ಅಲ್ಲಿ ಬರೀಬೇಕಾಗುತ್ತೆ. ಮತ್ತು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದೇ ಹೋಗೋದು 11-11-2020 ಸಾಯಂಕಾಲ 4 ಗಂಟೆವರೆಗೆ ನಿಮಗೆ ಒಂದು ಲಿಂಕ್ನ ಅವೈಲೇಬಲ್ ಮಾಡ್ತಾರೆ. ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗಾಗಿ ನೀವು ಬೆಂಗಳೂರಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಈಗ ಬರುತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಮುಂಚೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಡಿಸ್ಪ್ಲೇ ಯಾವಾಗ ಆಗುತ್ತೆ ಮತ್ತು ಫೀ ಸ್ಟ್ರಕ್ಚರ್ ಏನೆಲ್ಲ ಎಂಬುದು ಅನ್ನೋದು ನಿಮಗೆ ಡಿಸ್ಪ್ಲೇ ಆಗೋದು 10ನೇ ತಾರೀಕು ನವಂಬರ್ 2020 ಅಂದರೆ ಮಧ್ಯಾಹ್ನ 2 ಗಂಟೆ ಆದ ನಂತರ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಆಮೇಲೆ ನಿಮಗೆ ಫೀ ಸ್ಟ್ರಕ್ಚರ್ ಡಿಸ್ಪ್ಲೇ ಆಗುತ್ತೆ. ಇದು ನೀವು ಅಫಿಷಿಯಲ್ ವೆಬ್ಸೈಟ್ನಿಂದ ಪಡ್ಕೊಳ್ಬೋದು. ನಾವು ಸಹ ನಿಮಗೆ ಇನ್ಫಾರ್ಮ್ ಮಾಡ್ತೇವೆ. ಸೊ ಮತ್ತು ಆಪ್ಷನ್ ಎಂಟ್ರಿ ಎಲಿಜಿಬಲ್ ಆಗಿರುವಂಥ ಕ್ಯಾಂಡಿಡೇಟ್ಗಳಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 11-11-2020 14-11-2020 ನಿಮಗೆ ಸಾಯಂಕಾಲ 4 ಗಂಟೆವರೆಗೆ ಸಮಯಾವಕಾಶ ಇರುತ್ತೆ. ಅಂದರೆ 11, 12, 13, 14 ಆಲ್ಮೋಸ್ಟ್ ನಿಮಗೆ 4 ಡೇಸ್ ಇರುತ್ತೆ. ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗೋದು 15ನೇ ತಾರೀಕು ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗುತ್ತೆ. ಆ ಒಂದು ಮಾಕ್ ಅಲಾಟ್ಮೆಂಟ್ನಲ್ಲಿ ಒಂದು ಕೆಲವು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನು ಸಹ ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ನೀಡಲು ಪ್ರಯತ್ನ ಮಾಡ್ತೇನೆ. ಅದು ನಿಮಗೆ ಮಾಕ್ ಅಲಾಟ್ಮೆಂಟ್ ಬರೋದು 15-11-2020 ನಿಮಗೆ 10 ಗಂಟೆ ಆದ ನಂತರ ನಿಮಗೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಯಾವುದೇ ರೀತಿ ಚೇಂಜ್ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಬಂದಿರುವಂಥ ಸೀಟ್ ಬೇಡ ಅಂತಂದರೆ ನೀವು ಅಲ್ಲಿ ಮತ್ತೆ ನಿಮಗೆ ಆಪ್ಷನ್ ಅಂದರೆ ಪ್ರಯಾರಿಟಿಲಿ ಬದಲಾಯಿಸ್ಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದು ಮತ್ತು ಡಿಲೀಟ್ ಸಹ ಮಾಡ್ಕೊಳ್ಬೋದು. ಅದಕ್ಕೆ ನಿಮಗೆ ಸಮಯಾವಕಾಶ ಕೊಡಲಾಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ಬೋದು 15-11-2020 ಅಲ್ಲಿ 10 ಗಂಟೆ ಆದ ನಂತರ ಮಾಕ್ ಅಲಾಟ್ಮೆಂಟ್ ಬಂದ ನಂತರ ನೀವು ಕೊಟ್ಟಿರುವಂಥ ಆಪ್ಷನ್ ಎಂಟ್ರಿಯಲ್ಲಿ ಪ್ರಯಾರಿಟಿ ಬದಲಾಯಿಸೋದಾಗಲಿ ಮತ್ತು ಏನಾದರೂ ಬದಲಾವಣೆ ಮಾಡಬೇಕು ಅಂತಂದರೆ ನಿಮಗೆ ಅಲ್ಲಿ ಸಮಯಾವಕಾಶ ಕೊಡಲಾಗಿರುತ್ತೆ. ಸೊ ಅದು ಯಾವಾಗಪ್ಪ ಅಂದರೆ 15 ನವಂಬರ್ 2020 ಬೆಳಗ್ಗೆ 11 ಗಂಟೆಯಿಂದ 17 ನವಂಬರ್ 2020 ನಿಮಗೆ ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಸೊ ಅದಾದ ನಂತರ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗಪ್ಪ ಅಂದರೆ 17-11-2020 ಸಾಯಂಕಾಲ 6 ಗಂಟೆ ಆದ ನಂತರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದಾದ ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಮಾಡಬೇಕಾಗುತ್ತೆ. ಅಂದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಂತ ಇದ್ದರೆ ಚಾಯ್ಸ್ ಒನ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನಿಮಗೆ ಸಿಕ್ಕಿರುವಂಥ ಸೀಟ್ನ ಅದನ್ನು ಹಿಡಿದು ಚಾಯ್ಸ್ 2ನ ಮಾಡಿ ಮತ್ತೆ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಹೊಡಿಬೋದು. ಆಮೇಲೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗದೇ ಇದ್ದರೆ ನೀವು ಅಲ್ಲಿ ಚಾಯ್ಸ್ 3ನ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಈ ಕೌನ್ಸಿಲಿಂಗ್ ಇಷ್ಟ ಅಲ್ಲ, ಬೇರೆ ಒಂದು ಮುಖಾಂತರ ನೀವು ಸೀಟ್ನ ಪಡ್ಕೊಳ್ತೀರಪ್ಪ ಅಂತಂದರೆ ಚಾಯ್ಸ್ 4 ಮಾಡೋ ಮುಖಾಂತರ ನೀವಲ್ಲಿ
ಹೊರ ಹೋಗ್ಬೋದು. ಈ ರೀತಿ ಚಾಯ್ಸಸ್ ಬಗ್ಗೆ ಸಹ ನಿಮಗೆ ಮುಂಬರುವಂಥ ವೀಡಿಯೋದಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ನೀಡ್ತೇನೆ. ನಂತರ ನಿಮಗೆ ಅಂದರೆ ಯಾರು ಚಾಯ್ಸ್ 1 ಮಾಡ್ಕೊಂಡಿರ್ತಾರೋ ಅಥವಾ ಚಾಯ್ಸ್ 2ನ ಯೂಸಲಿ ಮಾಡ್ಕೊಂಡಿರ್ತಾರೋ ಅಂಥವ್ರು ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಅದಾದ ನಂತರ ಅಂದರೆ ಚಾಯ್ಸ್ 1 ಮಾಡ್ಕೊಂಡವ್ರ ನಂತರ ಪೇಮೆಂಟ್ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದಕ್ಕಾಗಿ ನಿಮಗೆ ಸಮಯ ನೋಡಿ 18 ನವಂಬರ್ 2020ರಿಂದ ಅಂದರೆ ಬೆಳಗ್ಗೆ 11 ಗಂಟೆಯಿಂದ 20 ನವಂಬರ್ 2020 ಸಾಯಂಕಾಲ 5 ಗಂಟೆ 30 ನಿಮಿಷದವರೆಗೆ ನಿಮಗೆ ಸಮಯವಿರುತ್ತೆ. ಅಲ್ಲಿ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಪೇಮೆಂಟ್ ಆದ ನಂತರ. ಆಮೇಲೆ ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ at KA Bangalore in person along with the one set of attested photocopies of all documents only for choice and fee paid candidates ಅಂತ ಇದೆ. ಅಂದರೆ ಚಾಯ್ಸ್ 1 ಮಾಡಿದ್ರೆ ನಿಮಗೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ KAಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಒಂದು ಸೆಟ್ ಅಂದರೆ ಅಟೆಸ್ಟೆಡ್ ಕಾಪೀಸಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ನೋಡಿ ದಿನಾಂಕ ಅಂದರೆ ನವಂಬರ್ 18, 2020ರಿಂದ 20 ನವಂಬರ್ 2020ರವರೆಗೆ ಸಮಯಾವಕಾಶ ಬರುತ್ತೆ. ಅದರೊಳಗಡೆ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಂತರ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಎಟ್ ದ ಅಲಾಟೆಡ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್ ಅಂತ ಇದೆ. ಅಂದರೆ ಚಾಯ್ಸ್ 1 ಯಾರು ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಳೋಕ್ಕೆ ಕೊನೆಯ ದಿನಾಂಕ 21 ನವಂಬರ್ 2020 ಆಗಿರುತ್ತೆ. ಸೊ ಇದಾಗಿತ್ತು ಫಸ್ಟ್ ರೌಂಡ್ನ ಸ್ಕೆಡ್ಯೂಲ್. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ನಿಮಗೆ ಡೇಟ್ಸ್ ಯೂಸಲಿ ಎಕ್ಸ್ಟೆಂಡ್ ಆಗುತ್ತೆ. ಒಂದು ಟೆಂಟೇಟಿವ್ ಒಂದು ಸ್ಕೆಡ್ಯೂಲ್ ಆಗಿದೆ, ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಆದ ನಂತರ ನಿಮಗೆ ನಿಮಗೆ ಕಂಟಿನ್ಯೂಸ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ನೀಡ್ತಾ ಇರುತ್ತೆ. ಚಾನಲ್ ರೆಫರ್ ಮಾಡಿ ಏನೇ ಬದಲಾವಣೆ ಆದರೂ ಸಹ ನಾವು ಸಹ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀಡ್ತಾ ಇರ್ತೇವೆ. ಓಕೆ, ಇದಾಗಿದ್ದು ಫಸ್ಟ್ ರೌಂಡ್ನ ಸ್ಕೆಡ್ಯೂಲ್. ಚೆನ್ನಾಗಿ ಅನ್ಸರ್ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.